ಅದ್ರಲ್ಲಿ ಗೆಲುವು ಸಾಧಿಸದೆ ಖಂಡಿತ ಅದ್ರ ಕೈ ಬಿಡಲ್ಲ ಅನ್ನೋದ ಮತ್ತೆ ಸಾಬೀತ್ ಮಾಡ್ಬಿಟ್ರು. ಮನೋಜ, ನೀನು ಅವ್ರ ಜೊತೆನೆ ಹೋಗಿದ್ಯಾ? ಒಟ್ಟಿಗೆ ಬರ್ತಿದ್ದೀರಾ ಎಲ್ರು? ಅವರು ಅಂತಮ್ಮ ಇವ್ರು ನಮಗೆ ತುಂಬಾ ದೊಡ್ಡ ಸಹಾಯ ಮಾಡಿದ್ರು. ನಾನ್ ಹೇಳಿಲ್ವ ನಿಮ್ಗೆ, ನಮ್ ಮನೋಜ ಹೋದ್ರೆ ಎಲ್ಲ ಸರಿ ಮಾಡ್ಬಿಡ್ತಾನೆ ಅಂತ. ಸುಮ್ನೆ 5 ಡಿಗ್ರಿ ಅಂದ್ರೆ 5 ಡಿಗ್ರಿ ಮನೋಜ. ಅಲ್ವೇನೋ ಮನೋಜ, ಸರಿ ಮಾಡ್ಬಿಡ್ತೀಯಾ? ಅಮ್ಮ, ನಾವು ಸುಮ್ನೆ ಅವ್ರ ಜೊತೆ ಹೋಗಿದ್ದು, ಆದ್ರೂ ನಾವೇ ಮಾತಾಡಿ ಅವ್ರ ಮನೆಯವ್ರನ್ನ ಕನ್ವಿನ್ಸ್ ಮಾಡಿದ್ವಿ. ಹೌದೌದು, ನಿಜ ಕಣಪ್ಪ. ಅದಕ್ಕೆ ಅಲ್ವಾ ಕಟ್ಟಾಕಿದ್ದಿಲ್ಲ. ಕಟ್ಟಾಕಿದ್ರಾ? ಮತ್ತಿನೇನಾ? ಅದೇ ಅಲ್ವೇನೋ ನೀನು ಅಲ್ಲಿ ಹೋಗ್ಬಿಟ್ಟು ಮಾತಲ್ಲಿ ಅವ್ರೆಲ್ಲರೂ ಕಟ್ಟಾಕ್ಬಿಟ್ಟೆ ಅಂತ ಹೇಳ್ದೆ ಅಲ್ವಾ? ಬಾಬಾ, ಅವರು ರತಿನ ಮದನ್ ಕೊಟ್ಟು ಮದ್ವೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅತ್ತೆ, ಅವ್ರಿಂದ ಮುಂದೆ ನಿಮಗ್ ಯಾವ್ದೇ ರೀತಿ ಸಮಸ್ಯೆನೂ ಇಲ್ಲ. ದೇವ್ರೇ ಕಾಪಾಡ್ಬಿಟ್ಟ. ಕಸ್ತೂರಿ, ನಾವು ದೇವಸ್ಥಾನಕ್ಕೆ ಹೋಗಿ ದೇವದ ಮೇಲೆ ಊಟ ಮಾಡಿದ್ವಲ್ಲ, ಅದಕ್ಕೆ ಇಷ್ಟೆಲ್ಲ ಆಗಿದ್ದು ಕಡೆ. ನೋಡ್ದೆ ಮೀನಮ್ಮ, ಕಷ್ಟಪಟ್ಟಿದ್ದು ನಾವು, ಕ್ರೆಡಿಟ್ಸು ದೇವ್ರಿಗೆ. ಶಾಂತಿ, ಇಂಥ ಮಗ ಸೊಸೆ ಇದ್ಮೇಲೆ ನಿನ್ಗೆ ಯಾವ್ದು ಭಯದೇ ಬೇಡ ಕಡೆ. ಯಾವ ಸಮಸ್ಯೆ ಬಂದ್ರು ಅವರೇ ನೋಡ್ಕೋತಾರೆ. ಆಟಮ್ಮ, ಆ ಭರವಸೆ ಕೊಟ್ಟು ಸಕ್ಕರೆ ಇನ್ನೊಂದ್ ಸಮಸ್ಯೆ ತಲೆ ಮೇಲೆ ಹಾಕೊಳಂಗ್ ಮಾಡ್ಬಿಡ್ಬೇಡಿ. ಆಮೇಲೆ ಆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮಾಡಿದ್ ಸಾಕು. ಅಭಯ, ನೀನು ಸ್ವಲ್ಪ ಹೇಳು. ಶಾಂತಿ, ಸೂರ್ಯ ಹೇಳ್ತಾ ಇರೋದು ಸರಿ. ಇಷ್ಟು ದಿನ ಡ್ಯಾನ್ಸ್ ಕ್ಲಾಸ್ ಮಾಡ್ದೆ ಸರಿ, ಆದ್ರೆ ಇನ್ಮೇಲೆ ಬೇಡ, ನಿಲ್ಸು. ಏನು ನಿಲ್ಲಿಸ್ಬಿಟ್ಟು ನಾನು ಇಡೀ ದಿನ ಮನೇಲೆ ಕೂತಿರ್ಲಾ? ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ಯಾವಾಗ ವಾಪಸ್ ಬರ್ತಾರೆ ಅಂತ ನೋಡ್ಕೊಂಡ್ ಕಾಯ್ಕೊಂಡ್ ಕೂತಿರ್ಲಾ? ಆಗಲ್ಲ, ನನ್ ಕೈಯಲ್ಲಿ ಅದೆಲ್ಲ ಆಗಲ್ಲ. ನಾನು ಕೈ ಕಾಲು ಆಡಿಸ್ಕೊಂಡು ಓಡಾಡ್ಕೊಂಡು ಇರ್ಬೇಕು. ಅತ್ತೆ, ನೀವ್ ಯಾಕೆ ಕಿಚನ್ ಡಿಪಾರ್ಟ್ಮೆಂಟ್ ನ ಟೇಕ್ ಓವರ್ ಮಾಡ್ಬಾರ್ದು? ಆಕ್ಚುಲಿ ಏನು ಮನೆಯವ್ರಿಗೆಲ್ಲ ನಾವೇ ಬೇಸಾಕ್ಬೇಕಾ? ಅಲ್ಲ ಕಣೆ, ಮೀನಾ ಒಬ್ಬಳು ಎಲ್ಲರಿಗೂ ಬೇಯಿಸಾಕ್ತಿದ್ಲ ಎಷ್ಟು ದಿನ. ನೀನು ಮಾಡ್ತಾಳೆ. ಅರ್ಧ ದಿನ ಹೂ ಮಾರ್ಬೇಕು ಅಂತ ಆಚ್ ಕಡೆನೆ ಬುಗುರಿ ತರ ತಿರುಗ್ತಾ ಇರ್ತಾಳ ಅವಳು. ಅಮ್ಮ, ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಸಮಸ್ಯೆ ಆಗಿದೆ, ಮತ್ತೆ ಹಾಗೆ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀನ್ ಬೇರೆ ಮಾತಾಡ್ದೆ ಡ್ಯಾನ್ಸ್ ಕ್ಲಾಸ್ ನ ಕ್ಲೋಸ್ ಮಾಡು ಅಷ್ಟೇ. ಹೌದು ಶಾಂತಿ, ಈಗಷ್ಟೇ ದೊಡ್ಡ ಗಂಡಾಂತರದಿಂದ ಹೊರಗ್ ಬಂದಿದ್ಯಾ. ಇವರೆಲ್ಲ ನಿನ್ನ ಆ ಸಮಸ್ಯೆಯಿಂದ ಪಾರ್ ಮಾಡಿದ್ದಾರೆ. ಏನಂತ ಸಹಾಯ ಮಾಡಿದ್ರು ಇವ್ರು ನನ್ಗೆ? ಏನು ಮಾಡ್ಬಿಟ್ರು? ಇದನ್ನ ಹಾಗೆ ಬಿಟ್ಬಿಟ್ಟಿದ್ರೆ ಅದೇ ಸರಿ ಹೋಗ್ತಿತ್ತಪ್ಪ. ಸರಿ ಅಪ್ಪ, ಸಕ್ಕರೆ ಹೇಳ್ತಿರಂಗೆ ಇದನ್ನ ಹಂಗೆ ಬಿಟ್ಟು ಬಂದ್ಬಿಡ್ಬೇಕಿತ್ತು. ಅತ್ತೆ, ಅವ್ರೆಲ್ಲ ಬಂದಾಗ ನೀವ್ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ರಿ. ನೈಟ್ ಫುಲ್ ನಿದ್ದೆನೆ ಮಾಡಿಲ್ಲ ಅಂತ ಮಾವ ಹೇಳ್ತಾ ಇದ್ರು. ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ದಂಗೆ ಬೇರೆ ರೀತಿ ಮಾತಾಡ್ತಿದ್ರಲ್ಲ. ಅದು ಹಾಗೆ ಕಾಣ್ತಾ ಇದೆ. ಹುಡುಗಂಗೆ ಕಣ್ ಬರ್ತಿದ್ದಂಗೆ ಮೊದ್ಲು ಬಿಸಾಕೋದು, ಅವನಿಗೆ ದಾರಿ ತೋರ್ಸಿದ ಕೋಲ್ಲ. ಶಾಂತಿ, ನಾ ಹೇಳ್ತಿರೋ ಹಂಗೆ ಈ ಡ್ಯಾನ್ಸ್ ಗೀನ್ಸ್ ಎಲ್ಲ ಬೇಡ ಕಣೆ. ಹಂಗು ನೀವ್ ಮಾಡ್ಲೇಬೇಕು ಅಂತಿದ್ರೆ ನಮ್ಮನೇನ್ ಮಾತ್ರ ಬೇಡ, ನಾನ್ ಇದಕ್ಕೆಲ್ಲ ತಲೆ ಕೊಡ್ಬೇಕಾಗುತ್ತೆ. ನಮ್ಮನೇಲಿ ಏನು ಬೇಡ ಶಾಂತಿ. ಇರ್ಲಿ ಬಿಡಮ್ಮ, ನನಗೆ ಬರೀ ನಿಂದೇ ಚಿಂತೆ. ನಾನೇನ್ ಮನೇಲಿ ಸುಮ್ನೆ ಕೂತಿರಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತ ಕುತ್ಕೊಂಡು ಯೋಚನೆ ಮಾಡ್ತಾನೆ ಇರ್ತೀನಿ. ಅಪ್ಪ, ಈ ಮೀನಂಗೆ ಮದುವೆ ಡೆಕೋರೇಷನ್ ಆರ್ಡರ್ ಬಂದಾಗ ಹೂ ಕಟ್ಟಕ್ಕೆ ಕೆಲ್ಸದವ್ರು ಬೇಕಾಗತ್ತೆ, ಬರ್ತಾರ ಕೇಳು. ಏನು ಕೊಬ್ಬ ನಿನಗೆ? ನಾನು ಸಕ್ಕರೆ ಶಾಂತಿ, ನಾನು ಹೂವಿನ ಜೊತೆ ಹೋಗಿ ಹೂ ಕಟ್ಬೇಕತ್ತೆ. ಹೂ ಏನು ಅನ್ಕೊಬಿಟ್ಟಿದೆ ನನ್ ಬಗ್ಗೆ? ಹೇಳ್ರಿ ಅವ್ನ್ಗೆ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ಮತ್ತೆ ಹೂ ಕಟ್ಟಕ್ ಹೋಗು ಅಂತ ನನ್ನ. ಶಾಂತಿ, ನಿಯತ್ತಾಗಿ ದುಡಿಯೋ ಪ್ರತಿಯೊಂದು ಉದ್ಯೋಗಕ್ಕೂ ಅದರದ್ದೇ ಆದ ಬೆಲೆ ಮಹತ್ವ ಇದ್ದೇ ಇದೆ ಕಣೆ. ಬಿಟ್ರೆ ಇವನ್ ಜೊತೆ ಸೇರ್ಕೊಂಡು ಅವ್ನ ಹೆಂಡತಿ ಜೊತೆ ಹೂ ಕಟ್ಟಕ್ ಹೋಗು ಅಂತ ಹೇಳ್ಬಿಡ್ತೀರ ನೀವ್ ನನ್ನ? ಬೇಡ, ಬಿಟ್ರೆ ಕ್ಯಾನ್ ಓಡ್ಸಕ್ಕೂ ಕಳ್ಸ್ಬಿಡ್ತೀರ ನನ್ನ ಮಗ ಮನೋಜ ನನ್ ಹೆಸರಲ್ಲಿ ಅಷ್ಟು ದೊಡ್ಡ ಶೋರೂಮ್ ಇಟ್ಟಿದ್ದಾನೆ. ಬೇಕಾದ್ರೆ ಅಲ್ಲಿ ಕ್ಯಾಶ್ ಟೇಬಲ್ ಅಲ್ಲಿ ಕೂತ್ಕೋತೀನಿ. ಅಮ್ಮ, ನೀನೇ ಹತ್ತೊಂಬ ಬಂದು ಕೆಲಸ ಮಾಡ್ಬೇಕು. ಆರಾಮಾಗಿ ಮನೇಲಿ ಕಾಲ್ ಹಾಕೊಂಡು ಕೂತ್ಕೊಂಡು ರೆಸ್ಟ್ ಮಾಡುವ. ಕಾಲ್ ಮೇಲೆ ಕಾಲ ಹಾಕೋತೀನೋ ಅಥವಾ ತಲೆ ಮೇಲೆ ಕಾಲ ಹಾಕೋತೀನೋ ಅದ್ ನನ್ನ ಇಷ್ಟ. ನನಗೇನ್ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ಆದ್ರೆ ಇವಳ ತರ ನಾನ್ ಹೋಗಿ ಬೀದಿ ಹೂ ಕಟ್ಟಕ್ ಹೋಗಲ್ಲ. ಹೂ ಕಟ್ಟು ಮಾರೋದು ನಿನಗೆ ನಾಚಿಕೆ ಅಲ್ಲ? ಅದೇ ಪಾತ್ರೆ ಮಾರೋದು ಅಂತಂದ್ರೆ ದೊಡ್ಡ ಕೆಲ್ಸ. ಒಂದ್ ದಿನ ಹೂ ಕಟ್ಟು ಮಾರು ನೋಡು, ಆವಾಗ ಅದ್ರ ಕಷ್ಟ ಏನು ಅಂತ ಗೊತ್ತಾಗತ್ ನಿನಗೆ. ನೋಡು, ಮತ್ತೆ ನಾನು ಹೂ ಕಟ್ಟು ಮಾರಕ್ ಹೋಗು ಅಂತ ಹೇಳ್ತಾನೆ ಇರ್ಬೇಡ. ನೋಡ್ರಿ ಅಣ್ಣ, ಅಲ್ಲ ಕಡೆ ಇದೆಲ್ಲ ನಿನ್ ಗಂಡಂಗ್ ಹೇಳ್ಕೊಟ್ ಕರ್ಕೊಂಡ್ ಬಂದಿದ್ದೀನೇನಾ? ಅತ್ತೆ, ಅವ್ರಿಗೇನ್ ನನಗೆ ಹೇಳ್ಕೊಟ್ಟಿಲ್ಲ, ಏನೋ ತಮಾಷೆಗೆ ಮಾತಾಡ್ತಿದ್ದಾರೆ. ನಾನ್ ಮಾಡೋ ಕೆಲ್ಸ ತುಂಬಾ ಕೇವಲ ಅನ್ನೋ ಹಾಗೆ ಮಾತಾಡ್ಬೇಡಿ. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಅವ್ರ ಕೆಲ್ಸ ಆಗ್ಬೇಕಂದ್ರೆ ಗರ್ಭಗುಡಿಲಿ ಇರೋ ದೇವ್ರಿಗೆ ನಾವ್ ಕಟ್ಟಿರೋ ಹೂನೇ ಹಾಕೋದು. ಸರಿಯಾಗಿ ಹೇಳ್ದೆ ಕಣಮ್ಮ. ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ನೀವು ಕಟ್ಟಿರೋ ಹಾರ ಹಾಕೋಬೇಕು ಅಂದ್ರೆ ಅವ್ನ್ ನಿಮ್ ಮುಂದೆ ತಲೆ ತಗ್ಗಿಸ್ಲೇಬೇಕು. ಅಷ್ಟು ಗೌರವ ಇದೆ ನೀವು ಮಾಡೋ ಕೆಲ್ಸಕ್ಕೆ. ಶಾಂತಿಯೇ, ನೀನ್ ಏನ್ ಬೇಕಾದ್ರೂ ಮಾಡ, ಆದ್ರೆ ಡಾನ್ಸ್ ಕ್ಲಾಸ್ ಮಾತ್ರ ಬೇಡ. ಪಾಪ ಅತ್ತೆ ತುಂಬಾ ಆಸೆಯಿಂದ ಡಾನ್ಸ್ ಕ್ಲಾಸ್ ಶುರು ಮಾಡಿದ್ರು. ಮಾವ, ಅತ್ತೆ ಒಂದ್ ದೊಡ್ಡ ಗಂಡಾಂತರಿಂದ ಪಾರಾಗಿದ್ದಾರೆ.
ಅವ್ರು ತುಂಬಾ ದೃಷ್ಟಿಯಾಗಿದೆ, ದೃಷ್ಟಿ ತೆಗಿಬೇಕು. ಇರಿ ಒಂದ್ ನಿಮಿಷ ಬಂದೆ. ಸತೀಶ್ ನಂಗೆ ಬಿಡಪ್ಪ, ಬಾಬಾ ಬನ್ನಿ. ಇದನ್ನ ನೀವೇ ಮಾಡ್ಬೇಕು. ನಮ್ಮನ್ನ ತುಂಬಾ ಇಷ್ಟಪಟ್ಟವ್ರ ಕೈ ದೃಷ್ಟಿ ತೆಗೆಸ್ಕೊಂಡ್ರೆ ಬೇಗ ಇಳಿಯುತ್ತೆ. ನಾನು ಹಾ ಆಗ್ಬಹುದು. ಶಾಂತಿ ಬಾ ನಿಂತ್ಕೋ. ಸೂರ್ಯ ನೀವು ನಿಂತ್ಕೋ. ಬರೇ ಬಾರೆ ಬಾರೆ ನೀನ ಬಾಮ ಮಾವ. ಕೊಡಮ್ಮ. ನಿಜವಾಗ್ಲು ಈ ಸಮಸ್ಯೆಗೆ ಪರಿಹಾರ ಕೊಟ್ಟು ಅಲ್ಲಿ ಬಂದಿದ್ ಕಷ್ಟನ ನಿವಾರಿಸಿದ್ದೇ ನೀವಿಬ್ರು. ನೋಡಿ ಪಿಜ್ಜಾ ಕೇಳಿದಲ್ಲ ತಿನ್ನು. ಥ್ಯಾಂಕ್ಸ್ ಮನೋಜ್. ಮನೋಜ್ ಏನೋ ಫುಲ್ ಪಿಜ್ಜಾ ಒಬ್ಳೆ ತಿಂದ್ರೆ ಆರೋಗ್ಯ ಹಾಳಾಗುತ್ತೆ. ಯಾಕೆ ಬಂದ್ಬಿಡು ಅವ್ರ ಹೊಟ್ಟೆ ನನಗ್ ಬೇಡವಾ? ಅಯ್ಯೋ ಮನ್ಸಲ್ಲಿ ಏನೋ ಇಟ್ಕೊಂಡು ನಾಟಕ ಮಾಡ್ಬೇಡ. ಅದೇನು ಹೇಳ್ಬೇಕು ಅಂತ ಇದೆಯಾ ಹೇಳು. ಮನೋಜ್ ಮನೇಲಿ ಮಗು ಇದೆ. ಯಾರು? ಆ ಕ್ರಿಶ ಚೆನ್ನಾಗಿ ತಿಂದು ಕುಡಿಯೋ ವಯಸ್ಸು ಉಂಟು. ವಯಸ್ಸು ಅಷ್ಟೇ ಅಲ್ಲ, ದೊಡ್ಡ ತಿಂಡಿ ಪೋತ ಅವನು. ಮನ್ಸೆಲ್ಲ ಇದ್ರ ಮೇಲೆ ಇರುತ್ತೆ. ಸ್ವಲ್ಪ ಅವನ್ಗೂ ಕೊಡ್ಲಾ? ಏನು ಬೇಕಾಗಿಲ್ಲ. ನಾನ್ ಆತರ ಹೇಳಿದ್ರೆ ನೀನ್ ಎಲ್ ಕೇಳ್ತೀಯ? ತಗೊಂಡ್ ಹೋಗಿ ಕೊಟ್ಟೇ ಕೊಡ್ತೀಯ. ಮಕ್ಳಿಗೆ ಈ ಪಿಜ್ಜಾ ಕೊಡದೆ ಇರೋಷ್ಟು ದೊಡ್ಡ ಜುಗ್ಗ ನಾನಲ್ಲ. ಹೋಗು ತಗೊಂಡ್ ಹೋಗಿ ಕೊಡೋಗು. ಥ್ಯಾಂಕ್ಸ್ ಮನೋಜ್. ಕ್ರಿಶ್ ಬಾಯ್ ಬಾಯ್. ಪಿಜ್ಜಾ ತಿಂತ್ಯಾ? ಸರಿ ಬಾ. ಪಿಜ್ಜಾ ಚೆನ್ನಾಗಿದೆಯಾ ಕಂದ? ಚೆನ್ನಾಗಿದೆ ಅಂತ ಸ್ವಲ್ಪ ಚೆನ್ನಾಗಿದೆ. ಕ್ರಿಶ್ 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 ಏನೈತೆ? ಕ್ರಿಶ್ ಹೊರಗಡೆ ಇದ್ದಾನ? ಇಲ್ವಲ್ಲೇ. ಒಬ್ಳೆ ಕಳ್ಳ ಪೊಲೀಸ್ ಆಟಾಡ್ತಾ ಇರ್ಬೇಕು. ಕಳ್ಳ ಪೊಲೀಸ್ ಆಟ ಒಬ್ನೇ ಆಡಕ್ಕಾಗತ್ತಾ? ಅಯ್ಯೋನೇ ದಂಡಿ ದಡ್ಗ ನಂಗಲ್ವೇ. ಅವ್ನ್ ನಿನ್ನೇ ಆಟಾಡ್ತಿರ್ಬೋದು ಕಣೆ. ಹೋಗಿ ಹುಡ್ಕೋದು. ಕೈಕ ತೊಳ್ಕೊಂಡ್ ಬರ್ತೀನಿ ನಾನು. ಹೊಟ್ಟೆಸ್ತಾ ಇದೆ, ಬೇಗ ಬಂದ್ ಬಡ್ಸು. ಕ್ರಿಶ್ ಕ್ರಿಶ್ ಎಲ್ಲಿದ್ಯೋ? ಹೇಳ್ಬೇಡ, ಸುಮ್ನೆ ಇರು. ಕ್ರಿಶ್ ನಿಂಗೋಸ್ಕರ ಊಟ ತಂದಿದ್ದೀನಿ. ಸರಿ ಆಯ್ತು. 1 2 4 ಆಮೇಲೆ ಇನ್ನೇನು 3 4 5 1 ಆಮೇಲೆ. ಅಯ್ಯೋ ಸರಿಯಾಗಿ ಲೆಕ್ಕನೇ ಹಾಕಕ್ ಇಲ್ವೇ. ಫಾದರ್ ಆಫ್ ದ ನೇಷನ್, ಯು ಆರ್ ರೀಸನ್ ಫಾರ್ ಮೈ ಮನೆ ರೇಷನ್. ಸರಿ ತಗೊಳ್ಳಿ ಊಟ ಮಾಡಿ. ಸಿಕ್ಕಿದ್ನಾ? ಸಿಕ್ಕಿದ. ಊಟ ಮಾಡದ? ಇಲ್ಲ ರೀ, ಅವ್ನ್ ಪಿಜ್ಜಾ ತಿಂದಿದ್ದಾನೆ. ಪಿಜ್ಜಾ ಮಾಡಿದ್ಯಾ? ನಾನ್ ಮಾಡಿಲ್ಲ, ರೋಹಿಣಿ ಅವ್ರು ತರ್ಸಿದಾರೆ ಅನ್ಸುತ್ತೆ, ಅವ್ರ ಜೊತೆ ತಿಂದಿದ್ದಾನೆ. ಹೌದಾ? ಎಲ್ಲೋ ಹೊಡಿತಿದ್ಯಲ್ಲ. ಎಲ್ಲೋ ಹೊಡಿತಿದ್ದೀನಿ ನಾನು. ಇಲ್ಲ ನಿಂತಿದ್ದೀನಲ್ಲ ದೂರದಲ್ಲಿ. ಅಯ್ಯೋ ದೂರತ್ತೆ ಹೋಗ್ಬಸಿ. ದೂರ ನಿಂತ್ಕೋ. ದೂರದಲ್ಲಿ ನಿಂತ್ಕೊಂಡು ದೂರ ಆಲೋಚನೆ ಮಾಡು, ಎಲ್ಲ ಗೊತ್ತಾಗುತ್ತೆ. ಏನ್ ಹೊಡಿಯೋದು? ಆ ಪೌಡ್ರು ಕಾಕ ಹೊಡಿತಾ ಇದೆ ಕಣೆ. ಅಂದ್ರೆ ಕ್ರಿಶು ಎಷ್ಟೋ ಸರಿ ಮನೆಗ್ ಬಂದಿದ್ದಾನೆ, ಆದ್ರೆ ಯಾವತ್ತಾದ್ರೂ ಆ ಪೌಡ್ರು ಕ್ರಿಶನ್ನ ಇಷ್ಟೊಂದು ಹತ್ರ ಮಾಡ್ಕೊಂಡಿದ್ದಾಳ? ಇಲ್ಲ, ಇಲ್ಲೇ ಇದೆ ಏನೋ ತೊಂತಕಿತ. ಏನಮ್ಮ ನನಗೆ ಯಾಕೋ ನೋಡ್ತಾ ಇದ್ರಿ ಅನುಮಾನ್ರ. ಅಯ್ಯ ನಿಮ್ಗೆ ಯಾವಾಗ್ಲೂ ಅನುಮಾನನೇ ಬಿಡಿ. ಆದ್ರೆ ನಾನು ಪ್ರತಿ ಸತಿ ಅನುಮಾನ ಪಟ್ಟಾಗ್ಲೂ ಅದು ನಿಜ ಆಗಿದೆ. ಹ್ಞೂ ಅಂತೀಯ. ಮತ್ತೆ ಈ ಸರಿನೂ ನನ್ನ ಅನುಮಾನ ನಿಜ ಆಗತ್ತೆ. ಏನ ಅನುಮಾನ? ಕೇಳು. ಮಲೇಷಿಯಾ, ಪಾರ್ಲರ್, ತೋಂಟ ತಕ್ಕಿತ, ದೀಂತ ತಕ್ಕಿತ ಎಲ್ಲವನ್ನೂ ಮೀರಿಸಿದ ವಿಷಯ ಏನೋ ಒಂದ್ ಅದೇ ಸರ್ವೆ ಮಾಡಕ್ಕೆ ಅಂತ ನಿಂತ್ಕೊಂಡ್ರೆ ಬೇಜಾನ್ ವಿಷಯಗಳು ಉದುರೋಗತ್ತೆ ಕಣೆ. ಆಯ್ತು, ಅದನ್ನ ಸರ್ವೆ ಮಾಡೋ ಟೈಮಲ್ಲಿ ಮಾಡ್ಕೊಳ್ಳಿವ್ರಂತೆ. ಇವಾಗ ಊಟ ಮಾಡಿ ಅಲ್ವಾ? ಸರಿ ಆಯ್ತು. ಮೊದ್ಲಿಲ್ಲೇ ತಗೋ, ಈ ದುಡ್ಡನ್ನ ಎಣಿಸ್ಬಿಟ್ಟು ಎಷ್ಟಿದೆ ಅಂತ ಗುಂಡಿ ಒಳಗೆ ಹಾಕ್ಬಿಡು, ಆಯ್ತಾ? ಸರಿ ಆಯ್ತು. ಚಿತ್ರಾನ್ನ ಅಮ್ಮಕ್ಕೆ ವಿಚಿತ್ರವಾದ ಸಾಮಾನುಗಳನ್ನ ಹಾಕಿ ಮಾಡಿದಂತಹ ಚಿತ್ರಾನ್ನ, ಕಳ್ಳಿಕಾಯಿ ಚಿತ್ರಾನ್ನ. ನಿನ್ಗೆ ರಾಕ್ಷಸರ ನೀನು. ನಿನ್ ಶೇಷಿಗಳೆಲ್ಲ ತೋಟಕ್ಕೆ ನಾನೇ ಸಿಕ್ಕಿದ ನಿನ್ಗೆ. ಶಾಂತಿ ಯಾಕೆ ಯಾವಾಗ್ಲೂ ಹಿಕ್ಕೂ ಬರ್ತೀಯ? ಇವನ ಆಟದಿಂದ ಟೇಪ್ ತಗೊಂಡು ಅಳ್ತು ಅರ್ಧ ಅಡಿ ಇಲ್ಲ. ಶ್ರೇಷ್ಠ ಬೇರೆ ಇವನು ಕೋತಿ ತಂದು. ಆಯ್ತು ಮಗು ಕಣೆ, ಸ್ವಲ್ಪ ತಡ್ಕೋ. ಇವನ ಮಗು ರಾಕ್ಷಸ ಇವನು. ನನ್ ಪಾಡಿಗೆ ನಾನು ರಾಮ ಶಿವ ಅಂತ ಕೂತಿದ್ರೆ ಬೆಳೆ ಅಂತಿದ್ದೆ. ಅತ್ತೆ ಅವನೇನು ತಮಾಷೆ ಹಾಗೆ ಮಾಡ್ದ ಅಷ್ಟೇ. ಇವನ ಹತ್ರ ತಮಾಷೆ ಮಾಡಿಸ್ಕೊಳ ಹೆಂಗ್ತೇನೆ ನಾನು? ಆಯ್ತು ಬಿಡ್ಸಕ್ರೆ, ಮನೇಲಿ ಇರೋರೆಲ್ಲ ಒಳ್ಳೆಯವ್ರು ಅಂತ ಅನ್ಕೊಂಡಿದ್ದಾನೆ, ನಡ್ಕೊಂಡಿದ್ದಾನೆ ಅಷ್ಟೇ. ಏನೋ ಅಮ್ಮ ಒಳ್ಳೆಯವ್ರಲ್ಲ, ಎಲ್ರು ಹಿಂಸೆ ಮಾಡ್ತಿರ್ತಾರೆ ಅಂತ ಹೇಳ್ತಿದ್ಯಾ? ಅದು ನಾನ್ ಹೇಳ್ತಾ ಕಣಪ್ಪ, ನೀನೇ ಎಲ್ರ ಮುಂದೆ ಹೇಳ್ತಾ ಇದ್ಯಾ. ಯಾರು ಏನು ಅಂತ ನಾವ್ ಯಾರಿಗೂ ಹೇಳ್ಕೊಟ್ಟಿಲ್ಲ. ಒಬ್ನೇ ಅವ್ರ ಮನಸ್ಸಾಕ್ಷಿಗೆ ಅವ್ರಿಗೆ ಗೊತ್ತಿರತ್ತೆ. ಅಯ್ಯೋ ನನಗೇನು ಗೊತ್ತಾಗ್ಬೇಕಾಗಿಲ್ಲ ಕಣಪ್ಪ. ಈ ಕಮ್ಮಂಗಿನ ಯಾಕೆ ಕರ್ಕೊಂಡ್ಬಂದು ನಮ್ಮನೇಲಿ ಸಾಕ್ತಿರೋದು ಅದೇ ಹೇಳು. ಮತ್ತೆ ಮಗು ಬಗ್ಗೆ ಯಾಕೆ ಹಾಗೆಲ್ಲ ಮಾತಾಡೋದು ನೀವು? ಮಗು ತರ ಹೇಳ್ಬೇಕು, ಮಂಗನ್ ತರ ಆಡ್ಬಾರ್ದು. ಅದಕ್ಕೆ ಅಪ್ಪ ಲಕ್ಕಿ ಅಜ್ಜಿ ಯಾವಾಗ್ಲೂ ಹೇಳ್ತಿರ್ತಾರೆ, ಮನುಷ್ಯನ ಮನಸ್ಸೇ ಕೋತಿ ಇದ್ದ ಅಕ್ಕಿ. ಸೂರ್ಯ, ಏನು ನಿನ್ ಮಾತಿನ ಅರ್ಥ? ಅಮ್ಮ ನಾ ಕೋಟಿ ಇರ್ತಿದ್ಯಾ? ವ್ಯಂಗ್ಯ.
ನನ್ಗೆ ಯಾಕೋ ಇದು ನಿನ್ ಮನ್ಸಿನ ಮಾತು ಅನ್ಸ್ತಾ ಇದೆ ಕಣೋ. ಅತ್ತೆ, ಡಾರ್ವಿನ್ಸ್ ಥಿಯರಿ ಪ್ರಕಾರ ನಾವೆಲ್ಲ ಕೋತಿಯಿಂದನೇ ಬಂದಿರೋದು. ಅದೇನದ ನಿನವೈ ಮಂಗನಿಂದ ಮಾನವ. ಎಕ್ಸಾಕ್ಟ್ಲಿ, ನಾವೆಲ್ಲ ಹೋಮೋ ಸೇಪಿಯನ್ಸ್ ಅತ್ತೆ. ಹಾಗ್ ನೋಡಕೋದ್ರೆ ನಿಮ್ಮನ್ನ ಕೋತಿ ಅಂದಿದ್ರಲ್ಲಿ ಏನು ತಪ್ಪಿಲ್ಲ. ನಾವೆಲ್ಲ ಕೋತಿ ರಿಲೇಟಿವ್ಸ್. ನಾನು ಮನೆಗ್ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಈ ಹುಡುಗಂದು ಬಲೆ ಅತಿ ಆಗೋಯ್ತು. ಎರಡು ಬಾಸ್ತಿ ನೋಡು ನೀನ್. ಏನ್ ಮನೋಜ್ ನೀವು? ನೀನು ಚಿಕ್ಕ ಹುಡ್ಗ. ಯಾರು ಇವನು? ಇವನ್ ಚಿಕ್ಕ ಹುಡ್ಗನ? ಅಲ್ಲ, ಇನ್ನೊಬ್ರು ಮನೆಗ್ ಬಂದ್ರೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ವಾ ಇವನಿಗೆ? ಮನೋಜ ಹೇಳ ಹೇಳ್ತೀನಿ ಅವನ್ಗೆ. ಹೊಡಿಬಾರ ಬಾರ, ಈ ಸೂರ್ಯನ್ ದಾಟಿ ಮಗುನ್ ಹೆಂಗ್ ಮುಟ್ಬಿಡ್ತಿಲ್ಲ, ನಾನು ಚೂಟ್ಕೋತೀನಿ. ಚೇಸ್ಕೊಂಡ್ಬಿಡು ಬಾರ, ಚೇಸ್ಕಡು. ಅಮ್ಮ ನೋಡಮ್ಮ ಇವನ. ಸೂರ್ಯನ ದೂರ ಹೋಗೋಕ್ ಕೇಳು, ಹೇಳ್ತೀನಿ ದೂರ ಹೋಗು ಅಂತ. ಹೊಡಿತೀಯ ಅವನನ್ನ? ನೋಡಮ್ಮ ಅಪ್ಪನ, ಅಪ್ಪನ್ ದೂರ ಹೋಗೋಕ್ ಕೇಳು, ನಾನ್ ಹೇಳ್ತೀನೋ. ಹೊಡಿತೀಯ ಮಗುನ? ಅಮ್ಮ ನೋಡಪ್ಪ ನವೀನ್, ಅಯ್ಯೋ ಸುಮ್ಮಿರ ನೀನ. ಕೈಲ ಆಗ್ತಾ ಇರೋನು ಮೈಯೆಲ್ಲ ಪರ್ಸ್ಕೊಂಡಂತೆ ಹಂಗಾಗ್ತೀನಿ ಕತೆ. ಒಬ್ಬೊಬ್ರು ವಿಷಯ ಮುಂದೆ ಇದೆ. ಮಕ್ಕಳು ಒಂದೆಡೆ ತರಲೆ ತುಂಟತನ ಕಣೋ. ಏನಾಗೋಯ್ತು? ಅವ್ರು ಕೂಗಿದ್ರಿಂದ ನಿಮ್ಗೆ ಏನ್ ಲಾಭ ಆಯ್ತಪ್ಪ? ಅಯ್ಯೋ ನನ್ ಕಂದ, ನಿನಗೆ ಬುಕ್ಕು ಪೆನ್ಸಿಲ್ ಪುಸ್ತಕ ಎಲ್ಲ ಬೇಕು ಅಂತ ಹೇಳ್ತಿದ್ದೆ ಅಲ್ವಾ? ನಾನ್ ಕೊಡ್ತೇನೆ ಬಾರ್. ಸರಿ ಹೋಯ್ತು. ಇವನಿಗೆ ಊಟ ಆಗ್ತದೆ ದಂಡ, ಇದ್ರಲ್ಲಿ ಇದು ಬೇರೆ. ನೀನೇನ್ ಕೊಡಿಸ್ತಲ್ವಲ್ಲ? ಪರವಾಗಿಲ್ಲ ಬಿಡು ಅಪ್ಪ, ಬಿಡಪ್ಪ, ನಾನೇ ಕೊಡಿಸ್ಕೊಂಡ್ಬಿಡ್ತೀನಿ. ಪರವಾಗಿಲ್ಲ, ನಾನೇ ಕರ್ಕೊಂಡು ಹೋಗ್ತೇನೆ. ನಡಿ ಮಗು. ನನ್ನ ಮಾತ್ ಯಾರು ಕೇಳ್ತಿಲ್ಲ ಅಲ್ವಾ? ಇವತ್ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಈ ಹುಡುಗರಿಂದ ಈ ಮನೆಗೆ ಒಂದ್ ದೊಡ್ಡ ಸಮಸ್ಯೆ ಬರುತ್ತೆ, ಹಾಗೆ ಎಲ್ರಿಗೂ ಗೊತ್ತಾಗುತ್ತೆ. ಶಾಂತಿ ಶಾಂತಿ ಶಾಂತಿ. ಆಗೋಯ್ತು ಕಣೆ, ಎಲ್ಲ ಆಗೋಯ್ತು. ಎಲ್ಲ ನನ್ ತಲೆಗ್ ಬಂದ್ಬಿಟ್ಟು. ಏನಾಯ್ತು ಅಂತ ಹೇಳ, ಏನಂತ ಹೇಳಿ? ಗುಂಪಾಗಿ ಜನ ಮನೆ ಒಳಗಡೆ ಬಂದು ನನ್ನ ಹೆದರ್ಸ್ಬಿಟ್ರು. ನಿನಗ್ ಜಾಗ ಕೊಟ್ಟು ನಾನ್ ಸಿಕ್ಕಾಕೊಂಡೆ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಸ್ವಲ್ಪ ಅರ್ಥ ಆಗೋ ತರ ಹೇಳು. ಅಂತಮ್ಮ, ಯಾರು ಬಂದಿದ್ದು? ಯಾರು ನಿಮ್ಮನ್ನ ಎದುರಿಸಿದ್ದು? ಅದೇಪ್ಪ, ಆ ರತಿ ಮನೆಯವರು ನಮ್ ಮನೆಗ್ ಬಂದು ಪರಿಹಾರ ಕೊಡಿ ಅಂತ ಕೇಳ್ಕೊಂಡು ಹೋಗಿದ್ದಾರೆ. ಏನು ಪರಿಹಾರ ಕೊಡ್ಬೇಕಾ? ನ್ಯಾಯವಾಗಿ ನೋಡಿದ್ರೆ ಅವ್ರು ನಿನ್ನ ಹತ್ರ ಬಂದ್ ಕೇಳ್ಬೇಕು. ನನ್ನ ಹತ್ರ ಯಾಕೆ ಕೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ನಾವ್ ಅವ್ರಿಗೆ 10 ಲಕ್ಷ ಕೊಡ್ಬೇಕಂತೆ. ಏನು 10 ಲಕ್ಷನ? ತುಂಬಾ ಅನ್ಯಾಯ. ನೀವೇನಕ್ಕೆ ಅವ್ರಿಗೆ ದುಡ್ಡು ಕೊಡ್ಬೇಕು? ನನಗೂ ಅದೇ ಅರ್ಥ ಆಗ್ತಿಲ್ಲ ಮೇಲ. ನಾವ್ ದುಡ್ಡು ಕೊಡದೆ ಹೋದ್ರೆ ನಮ್ ಮರ್ಯಾದೆ ತೆಗಿತೀವಿ ಅಂತ ಅಂತಿದ್ದಾರೆ ಶಾಂತಿ. ಅವ್ರೆಲ್ಲ ಮಾತಾಡಿ ಮದ್ವೆ ಒಪ್ಕೊಂಡಿದ್ದಾರೆ. ಇನ್ ಈ ಸಮಸ್ಯೆ ಎಲ್ಲ ಪರಿಹಾರ ಆಯ್ತು ಅಂತ ಅನ್ಕೊಂಡ್ರೆ ಮತ್ತೆ ಏನ್ರೆ ಹೊಸದಾಗ್ ಸಮಸ್ಯೆ ಅಲ್ಲ. ಅವ್ರು ಬಂದ್ ಏನಕ್ಕೆ ಆಂಟಿ ಹತ್ರ ಮತ್ತೆ ದುಡ್ಡು ಕೇಳಿದ್ದಾರೆ? ಆಫರ್ ಕ್ಲೋಸಸ್ ಸೂನ್. ಇವನು ಕೊಟ್ಟ ಆಫರ್ ಅವರ ಕಣ್ಣನ್ನು ತೆರೆಸಿದೆ. ಸನ್ಮಾನ್ಯ ಶ್ರೀ ಮನೋಜ್ ಕುಮಾರ್ 5 ಡಿಗ್ರಿ ಅವರ ಪಾದಾರವಿಂದಗಳು ಅಲ್ಲಿಗೆ ಸೋಕಿದ ತಕ್ಷಣ ಅವರ ಅದೃಷ್ಟ ಬಾಗಿಲು ತೆರೆದು ಕಸ್ತೂರಿ ಆಂಟಿ ಮನೆಯ ಬಾಗಿಲನ್ನು ತಟ್ಟಿದೆ. ಅದಕ್ಕೆ ಆಂಟಮ್ಮನ ಪಾದ ಇಂದಿಗೆ ಹೆಜ್ಜೆ ಇಟ್ಟಿದೆ. ಇಲ್ಲಿಗೆ ಇಂಟರ್ವೆಲ್. ಸೂರ್ಯ ಮನೋಜ್ ಏನೋ ಮಾಡ್ದ? ಯಾಯ್, ಅವ್ರು ಬಂದ್ ದುಡ್ಡು ಕೇಳೋದಕ್ಕೂ ಮನೋಜ್ಗೂ ಏನೋ ಸಂಬಂಧ? ನಾವು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡೋದಕ್ಕಿಂತ ಮುಂಚೆ ಇವ್ರು ಏನ್ ಮಾಡಿದಾರೆ ಗೊತ್ತು? ನಾವು ನಿಮಗೆ ದುಡ್ಡು ಕೊಟ್ಟು ಬಿಡ್ತೀವಿ, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡಿ. ಕಾಂಪ್ರಮೈಸ್ ಅಂತ ಹೇಳೋನೆ. ಅಷ್ಟೇ ಅಲ್ಲ, ನಿಮ್ ಮಗಳಿಗೆ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದಾನೆ ಇವನು. ಏನೋ ಹೇಳ್ತಾ ಇದ್ಯಾ? ಸತ್ಯ ವಾಕ್ಯಕ್ಕೆ ಮೆಚ್ಚಿ ನಡೆದರೆ ಮೆಚ್ಚನ ಆ ಪರಮಾತ್ಮನು. ಆ ಮಾತನ್ನ ಕೇಳಿ ಅವ್ರ ಕೋಪ ಟಷ್ಟೇ ತರ ಏರಿ ಈ ರಾಜಪ್ಪಾಜಿನ ರೂಮ್ ಒಳಗೆ ಕಟ್ಟಾಕಿದ್ರು. ನಾನೇ ಹೆಂಗ ಅವ್ರ ಸಮಾಧಾನ ಮಾಡಿ ಅವ್ನ ಕರ್ಕೊಂಡ್ ಬಂದೆ. ಇವ್ರು ಹೋಗಿ ದುಡ್ಡು ಕೊಡ್ತೀನಿ ಅಂತ ಹೇಳಿದಕ್ಕೆ ಅವ್ರಿಗೆ ದುಡ್ಡಿನ ಆಸೆ ಬಂದಿರುತ್ತೆ. ಅದಕ್ಕೆ ಗುಂಪಾಗ್ ಬಂದು ಆಂಟಿನ ಹೆದರ್ಸಿರ್ತಾರೆ. ನೀವು ಮನೋಜ, ಇವ್ರಿಬ್ರು ಹೇಳ್ತಿರೋದ್ ನಿಜ ಏನೋ? ಅವ್ರ ಮನೆಗ್ ಹೋಗೋ ಹಾಗೆಲ್ಲ ಮಾತಾಡ್ತೀಯಾ? ರೋಹಿಣಿ ಹೇಳಿದಕ್ಕೆ ಅಮ್ಮ ನಾವ್ ಅವ್ರ ಮನೆಗ್ ಹೋಗಿದ್ದು. ಏಯ್, ಇದೆಲ್ಲ ನಿಮ್ ಕೆಲ್ಸ ಇದೆ. ಅದೇ ಅದು ನೀವ್ ತುಂಬಾ ಹೆದ್ರಿದ್ರಿ. ನಿಮಗ್ ಯಾವ ಸಮಸ್ಯೆನೂ ಬರ್ಬಾರ್ದು. ನಿಮ್ಮನ್ನ ಈ ಸಮಸ್ಯೆಯಿಂದ ಹೇಗಾದ್ರೂ ಕಾಪಾಡ್ಬೇಕು ಅಂತ ನಾವ್ ಅಲ್ಲಿಗೆ ಹೋಗಿದ್ವಿ. ಅದೊಂದೇ ರೀಸನ್ ಅಂತ ಅನ್ನಿಸ್ತಾ ಇಲ್ಲ ಅಲ್ಲ ರೋಹಿಣಿ ಅವ್ರೆ? ಅತ್ತೆ ನಿಮ್ಮನ್ನ ಕೋಪ ಮಾಡ್ಕೊಂಡಿದ್ದಾರೆ. ಇದನ್ನ ಸಾಲ್ವ್ ಮಾಡಿ ಅವ್ರ ಕಣ್ಣಲ್ಲಿ ಒಳ್ಳಾಗ್ಬೋದು ಅಂತ ಅಲ್ವಾ ನಿಮ್ ಪ್ಲಾನ್ ಮಾಡಿದ್ದು, ಅಲ್ವಾ? ಶಾಂತಿ, ನಿನ್ ಮಗ ಮಾಡಿದ ತಪ್ಪಿನಿಂದಾಗಿ ನನ್ನನ್ ಬಂದು ದುಡ್ಡು ಕೇಳ್ತಾ ಇದಾರೆ. ಮನೆ ಮುಂದೆ ಬೇರೆ ಪೋಸು ಅನ್ಸ್ತೀನಿ ಅಂತ ಹೇಳ್ತಿದ್ದಾರೆ. ನಾನ್ ಏನೇ ಮಾಡ್ದೆ ಈಗ? ಮರಿ ರಾಕ್ಷಸ ಈ ಮನೆ ಕಾಲಿಟ್ಟು ಗರಿಗೆ. ಬರೀ ಸಮಸ್ಯೆಗಳೇ ಆಗ್ತದೆ, ಸಮಸ್ಯೆ ಮೇಲೆ ಸಮಸ್ಯೆ. ಅತ್ತೆ, ಅವ್ನ್ ಚಿಕ್ಕ ಹುಡ್ಗ, ಅವ್ನ್ ಏನ್ ಮಾಡ್ದ ನಿಮ್ಗೆ? ನಿಮ್ಗೂ ಅವ್ನು ಏನೇ ಸಂಬಂಧ? ನೀನ್ ಯಾಕೆ ಅವ್ರಿಗಿನ ತರ ಮಾತಾಡ್ತಿದ್ಯಾ? ಇವನನ್ನ ಕರ್ಕೊಂಡು ನೀನ್ ಯಾಕೆ ಅಲ್ಲಿಗೆ ಹೋದೆ ಅದನ್ನ ಹೇಳ ಮೊದ್ಲು. ಈ ಸಮಸ್ಯೆನ ಬಗೆಹರಿಸಿದ್ರೆ ಕರ್ಕೊಂಡು ನೀನ್ ಯಾಕೆ ಅಲ್ಲಿಗೆ ಹೋದೆ ಅದನ್ನ ಹೇಳ ಮೊದ್ಲು. ಈ ಸಮಸ್ಯೆನ ಬಗೆಹರಿಸಿದ್ರೆ ನಿಮಗೆ ನನ್ ಮೇಲಿರೋ ಕೋಪ ಕಮ್ಮಿ ಆಗುತ್ತೆ ಅಂತ. ಹಾಗಂತ ದುಡ್ಡು ಕೊಡ್ತೀವಿ, ಮಗುನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರ?
ಇವಾಗ ನೋಡಿ ಅವ್ರ ಮತ್ತೆ ಅಮ್ಮನ ಹೆದರ್ಸ್ತಾ ಇದಾರೆ. ನನ್ನನ್ನು ಸೇರಿ ಕಣಪ್ಪ. ಅಲ್ಲ ಕಣೆ, ಸಮಸ್ಯೆನ ಪರಿಹಾರ ಮಾಡ್ತೀನಿ ಅಂತ ಅದನ್ನ ದೊಡ್ಡದ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಅದಕ್ಕೆ ಜೊತೆ ಅಲ್ಲ ಕಣೆ, ನೀನ್ ಹಿಂಗೆಲ್ಲ ಮಾಡ್ಬಿಟ್ರೆ ನಿನ್ ಮೇಲೆ ಕೋಪ ಕಡಿಮೆ ಹೋಗುತ್ತಾನೆ ನನಗೆ. ಅಷ್ಟೇ ಅದು ನೀವ್ ಈ ಸಮಸ್ಯೆಯಿಂದ ಹೊರಗ್ ಬಂದ್ರೆ ಸಂತೋಷ ಪಡ್ತೀರಾ ಅಂತ ಇದೆಲ್ಲ ನನಗೋಸ್ಕರ ಮಾಡ್ದೆ ಅಲ್ವಾ? ಈಗ ನಾನು ಸಂತೋಷ ಪಡ್ಬೇಕು ಅಂದ್ರೆ ಅವ್ರು ಕೇಳ್ತಿದಾರಲ್ಲಮ್ಮ 10 ಲಕ್ಷ ರೂಪಾಯಿನ, ಅದನ್ನ ನೀನೇ ಕೊಡ್ಬೇಕು. ಅಯ್ಯೋ ಅತ್ತೆ, ನಾನ್ ಹೇಗ್ ಅವ್ರಿಗೆ ಅಷ್ಟೊಂದು ದುಡ್ಡು ಕೊಡಕ್ಕಾಗುತ್ತೆ? ದುಡ್ಡು ಕೊಡ್ತೀನಿ ಅಂತ ನೀನೇ ತಾನೇ ಅವ್ರ ಹತ್ರ ಮಾತಾಡ್ಕೊಂಡ್ ಬಂದಿದ್ದು. ಈಗ ಅವ್ರು ಬಂದಿದ್ದಾರೆ, ಕೊಟ್ಬಿಡು ಅವ್ರಿಗೆ ದುಡ್ಡನ್ನ. ಒಳ್ಳೇದ್ ಮಾಡ್ಬೇಕು ಅಂತ ಹೋದ್ರು ಅದ್ ನಮ್ ತಲೆ ಮೇಲೆ ಬರುತ್ತೆ. ಒಳ್ಳೇದ್ ಮಾಡ್ಬೇಕು ಅಂತಿರೋರು ಒಳ್ಳೆ ದಾರಿಯಲ್ಲೇ ಹೋಗ್ಬೇಕಪ್ಪ. ನೀವೇ ನ್ಯಾಯ ಇಲ್ಲ ರೋಹಿಣಿ ಅವರೇ, ಬೇಜಾನ್ ಅನ್ಯಾಯ ಮಾಡಿದೀರ ನೀವು. ನ್ಯಾಯವಾಗಿ ಬದುಕ್ತಿರೋದು ಮೀನಾ ಅವ್ರ ಒಬ್ರೆ. ಸರಿ ರೋಹಿಣಿ ಅವರೇ, ನೀವು ದುಡ್ಡು ಕೊಡೋ ಏನು ಬೇಡ ಬಿಡಿ. ಹೀಗಾಗಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ ಅಷ್ಟೇ.